ಫ್ರೆಂಡ್ಸ್, ಊಟ ಎಲ್ಲ ಆಯಿತು. ಇನ್ನು ನೈಟು ಮಲಗಬೇಕು. ಇಲ್ಲಿ ಹೊರಗಡೆ ಕಟ್ಟೆಗೆ ಮಲಗ್ತೀವಿ ನಾವು. ಯಾವಾಗಲೂ ಹೋದ್ರೂ ಅಷ್ಟೇನೆ. ಒಳಗಡೆ ರೂಮಲ್ಲಿ ಹಾಲಲ್ಲಿ ಒಳಗಡೆ ಏನು ಮಲಗಲ್ಲ, ಹೊರಗಡೆನೇ ಮಲಗೋದು. ಎಲ್ಲರೂ ನೋಡ್ಬೋದು, ಇಲ್ಲೇ ಕೂತಿದ್ದೀವಿ. 11-12 ಗಂಟೆವರೆಗೂ ಮಾತಾಡ್ತಾ ಮಲಗ್ತೀವಿ. ಫ್ರೆಂಡ್ಸ್, ನೆಕ್ಸ್ಟ್ ಡೇ ಏನೆಲ್ಲ ಆಗುತ್ತೆ ಅಂತ ವಿಡಿಯೋ ಫುಲ್ ಕಂಟಿನ್ಯೂ ನೋಡಿ, ಗೊತ್ತಾಗುತ್ತೆ. ಓಕೆ, ಗುಡ್ ನೈಟ್. ಮತ್ತೆ ನಾನು ಬೆಳಗ್ಗೆ ಸಿಗ್ತೀನಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾವು ಇನ್ನೂ ಮಲಗಿದ್ದ ಹಾಸಿಗೆಯಲ್ಲೇನೆ ಕೂತಿರೋದು, ಎದ್ದಿದ್ದೀವಿ. ಇಲ್ಲಿ ಎದುರುಗಡೆ ನಮ್ಮ ಅಪೋಸಿಟನೇ ಸೊಪ್ಪಿ ಕಡಿತಾ ಇದ್ದಾರೆ. ಸೊಪ್ಪಿ ಅಂದರೆ ಹಸುಗೆ ದಂಟು ಮೇವು ಏನಂತೀವಿ ಆ ಥರದ್ದು. ಜೋಳದ್ದು ದಂಟು ಬರುತ್ತಲ್ಲ, ಅದನ್ನು ಕಟ್ ಮಾಡ್ತಾ ಇದ್ದಾರೆ. ಮಿಷಿನ್ ತೋರಿಸ್ತಾ ಇದ್ದೀನಿ. ಮಿಷಿನ್ ಅಂದರೆ ಸುಮ್ಮನೆ ಚಿಕ್ಕದಾಗಿ ಹಿಂಗೆ ಕಟ್ ಮಾಡೋದು ಬರುತ್ತೆ, ಅದು ಆ ಥರ. ಹಸುಗೆ ಹಾಕೋಕ್ಕೆ ದಂಟನ್ನ ಕಟ್ ಮಾಡ್ತಾ ಇದ್ದಾರೆ. ಬನ್ನಿ ಫ್ರೆಂಡ್ಸ್, ಈಗ ಫ್ರೆಶ್ ಅಪ್ ಆಗಿ ಒಳಗಡೆ ಹೋಗೋಣ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಫ್ರೆಂಡ್ಸ್, ಎದ್ದಿದ್ದಾಯಿತು, ಟೀ ಕುಡಿದ್ವಿ. ಇಲ್ಲಿ ಶ್ವೇತಾ ಏನು ಮಾಡ್ತಾ ಇದ್ದೀರಾ? ಇಡ್ಲಿ ಅಕ್ಕ. ಇಡ್ಲಿ. ಇಷ್ಟೊಂದು ಜನ, ಏನಿಲ್ಲಾಂದ್ರೂ ಒಂದು 30 ಜನ ಇದ್ದೀವಿ. ಎಲ್ರಿಗೂ ಸೇರಿ ಇಡ್ಲಿ ಮಾಡ್ತಾ ಇದ್ದಾರೆ. ಗ್ರೇಸ್. ಸಾಂಬಾರು ರೆಡಿ, ಚಟ್ನಿನೂ ರೆಡಿ ಆಗಿದೆ. ಚಟ್ನಿ, ಸಾಂಬಾರ್, ಚಟ್ನಿ, ಇಡ್ಲಿ ಅಂದರೆ ತಿಂಡಿಗೆ ಯಾವುದಾದ್ರೂ ತಿನ್ಬೋದು. ಯಾಕಂದರೆ ಇಡ್ಲಿ ರೆಡಿ ಇದೆ, ಹಾಗೆ ರೊಟ್ಟಿ ಪಲ್ಯ ರೆಡಿ ಇದ್ದಾರೆ, ಹಾಗೆ ಅನ್ನನೂ ರೆಡಿ ಮಾಡಿದ್ದಾರೆ. ತೋರಿಸ್ತೀನಿ ಬನ್ನಿ. ಸಾಂಬಾರ್ ಇನ್ನೂ ಇದ್ರ ತುಂಬ ಮಾಡಬೇಕು ಫುಲ್ಲು. ಜಾತ್ರೆ ಹಂಗಾಗಿ ಎಲ್ಲರೂ ಬಂದಿರ್ತಾರೆ. ಹಾಗೆ ಪುರಾಣ ಹೇಳೋರು ಕೂಡ ಇದ್ದಾರೆ, ಅವ್ರಿಗೂ ಬೇಕು. ಇಲ್ಲಿ ಬಿಸಿ ಅನ್ನ, ಫ್ರೆಂಡ್ಸ್. ಇಲ್ಲಿ ರೊಟ್ಟಿ ರೆಡಿ ಇದೆ, ಪಲ್ಯ ಇನ್ನೂ ಬೇರೆ ಕಡೆ ಇದೆ, ಇಷ್ಟು ತೆಗೆದಿದ್ದೀವಿ. ಇದರಲ್ಲೇ ಚಟ್ನಿ, ಟೀ. ಹ್ಞೂ ನಮ್ಮಿ ಅದನ್ನಿಡು, ಆಮೇಲೆ ಹಾಕೋಣ. ಇಲ್ಲಿ ಇಡ್ಲಿ ನಾವು ಹಾಕಿ ಫಸ್ಟು ಎಲ್ಲ ಹಾಕಿಟ್ರೆ ಆಮೇಲೆ ಎಲ್ಲರಿಗೂ ಹಾಕಿ ಕೊಡೋಕ್ಕೆ ಸರೋಗುತ್ತೆ. ಹುಷಾರು. ಈಗ ನೀರಿಂದ ಇಡ್ಲೆ ನಮ್ಮಿ. ಸಪ್ಪನ್ ಬೇಳೆ, ರೊಟ್ಟಿ, ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಇದು ಟೊಮೊಟೊ ಪಲ್ಯ. ಇದು ತುಂಬ ಸಾಂಬಾರು ಬೇಕಾಗುತ್ತೆ. 30 ಜನಕ್ಕೆ ಸಾಂಬಾರು ಅಷ್ಟ ಅಂದರೆ ಸುಮ್ಮನೆ ಈ ಖಾಲಿ ಆಗಲಿ. ರೊಟ್ಟಿ ಮಾಡ್ತಿದ್ದಾರೆ, ಬನ್ನಿರಿ ಕರ್ಕೊಂಡು ಹೋಗ್ತೀನಿ. ಬ್ರಷ್ ಮಾಡಿಲ್ಲ ಇನ್ನು? ಅಯ್ಯೋ, ಇವೆರಡು ಚಿಣ್ಮಿಣಿಗಳು. ಛೋಟಾ ಭೀಮ್. ಇಲ್ಲಿ ಮಾಡಕತ್ತಾರ ನೋಡ್ರಿ, ಒಲಿ ಮೇಲೆ. ಡೈಲಿ ಒಲಿ ಮೇಲೆ ಏನಕ್ಕ ರೊಟ್ಟಿ ಅಲ್ಲ, ಚಲೋ. ದಿನ ಒಲಿ ಮೇಲೆ ರೊಟ್ಟಿ ಮಾಡಿದ್ರೆ ಟೇಸ್ಟೇ ಬೇರೆ ಆಗುತ್ತೆ. ಹೌದು, ರುಚಿ ಬರಲ್ಲ. ಈ ಕಡೆ ಎಲ್ಲ ರೊಟ್ಟಿ ಕಟ್ಟಿಗೆ ನೋಡ್ರಿ. ಇದೆಲ್ಲ ಕಟ್ಟಿಗೆ ಉರುವಕ್ಕೆ ಅಲ್ಲಕ್ಕ. ಇದೆಲ್ಲ ಫುಲ್ ಉರುವಕ್ಕೆ ಕಟ್ಟಿಗೆ, ರೊಟ್ಟಿಗೆ ಹಾಗೆ ನೀರು ಕಾಸಕ್ಕೆ. ಬೆಳಗ್ಗೆ ವಾತಾವರಣ ತುಂಬ ಚೆನ್ನಾಗಿರುತ್ತೆ. ಅದು ನಿಮಗೆ ಗೊತ್ತಿಲ್ಲ, ನಾನು ಈಗ ಆ ಸಾಲವಳಿ ಕಲ್ಸೋದಕ್ಕೆ ನಾವು ಚಲೋ ಆಯ್ತಲ್ಲ. 23 ಬರ್ತಾವೆ ಗುಣಗಳಿಗೆ. ಬ್ರಷ್ ಮಾಡಬಾರೋ ಫ್ರೆಂಡ್ಸ್. ಇಲ್ಲಿ ನಾನು ಬೆಳಗ್ಗೆ ತಿಂಡಿ 1-2 ಇಡ್ಲಿ, ಹಾಗೆ ಬಿಸಿ ರೊಟ್ಟಿನೂ ಇದೆ. ಹಾಗಾಗಿ ರೊಟ್ಟಿ, ಇದು ಪುಂಡೆಪಲ್ ಖಾರ, ಇಷ್ಟು ತಿಂತಾ ಇದ್ದೀನಿ. ಇಡ್ಲಿ, ಚಟ್ನಿ, ರೊಟ್ಟಿ, ಪುಂಡೆಪಲ್ ಖಾರ. ಅತ್ತಿ ನೀವು ತಗೊಂಡ್ರ? ಇಷ್ಟೊತ್ತು ಫುಲ್ ಕೆಲಸ ಆಯಿತು ಬೆಳಗ್ಗೆಯಿಂದ. ಈಗ ನಾಷ್ಟ ಬನ್ರಿ ಮಾಡೋಣ. ಪಲ್ಯ, ಚಟ್ನಿ, ಸಾಂಬಾರ್, ಅನ್ನ, ಎಲ್ಲ ರೆಡಿ ಇದೆ. ಯಾರು ಯಾವ್ದು ಬೇಕಾದ್ರೂ ಉಣ್ಬೋದು. ಬಾ ಗಂಗು.
ನಮ್ಮ ಅತ್ತಿಗೆ 4 ಜನ ಮಕ್ಕಳು. ಈ ಕಡೆ ತಿರುಗ್ಲತ್ತಿ. ಒಬ್ಬೊಬ್ರು ಒಂದೊಂದು ಕಡೆ ಹೋಗಿದ್ದಾರೆ, ಫುಲ್ ಕವರ್ ಮಾಡೋಕ್ಕಾಗಿಲ್ಲ. ಬಟ್ ನೋಡೋಣ, ಟೈಮ್ ಇದ್ದರೆ ಕವರ್ ಮಾಡಿ ಹೇಳ್ತೀನಿ. ಫಸ್ಟ್ ನಮ್ಮ ಅತ್ತಿನೂ, ಆಮೇಲೆ ಅವರಿಬ್ಬರನ್ನು ಕೂಡಿಸಿ ಮಾತಾಡಿಸ್ತೀನಿ. ಅಲ್ಲತ್ತಿ ಇಡ್ಲಿ ತಿನ್ನವಲ್ರಿ? ಇಡ್ಲಿ ತಿನ್ನಲ್ಲ. ಏನೇ ನಾಷ್ಟ ಮಾಡಿದ್ರು ನಮ್ಮ ಮಾಮಗೆ ಫಸ್ಟು ರೊಟ್ಟಿ ಬೇಕು. ಬಿಸಿ ರೊಟ್ಟಿ, ಪಲ್ಯ, ಕುದಿಬೇಳೆ ಇದ್ರೆ ಸಾಕು. ಫ್ರೀ ಮಾಡಿಕೊಂಡು ಈಗ ಒಂದು 5 ನಿಮಿಷ ಊಟ ಮಾಡ್ತಾ ಇದ್ದಾರೆ. ಫುಲ್ ಬ್ಯುಸಿ. ನೀನು ಅತ್ತಿ ಈಗ ಒಡಿ ಜಪಾಟೆ ಸೋರ್ಸಕತ್ತ ನೋಡು ಅಣ್ಣ. ಕಲರ್ ಐಸ್ ಕ್ರೀಮ್ ಬರ್ತಾ ಇದ್ದವು ಚಿಕ್ಕವರಿದ್ದಾಗ. ನಾವು ಇವೇ ಜಾಸ್ತಿ ತಿಂತಿದ್ವಿ ಐಸ್ ಕ್ರೀಮ್. ಈಗೆಲ್ಲ ಸ್ವಲ್ಪ ಕಡಿಮೆ ಇವು. ಫ್ರೆಂಡ್ಸ್, ಇದು ನೆಕ್ಸ್ಟ್ ಡೇ ವಿಡಿಯೋ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೆಳಗಿನ ತಿಂಡಿ ಬಂದು ರೊಟ್ಟಿ, ಸೌತೆಕಾಯಿ ಪಲ್ಯ, ಹಾಗೆ ಸಪ್ಪನ್ ಬೇಳೆ, ಬಿಸಿ ರೊಟ್ಟಿ ಅಂದರೆ ಕಂಪಲ್ಸರಿ ಇದ್ದೇ ಇರುತ್ತೆ. ಇದ್ರ ಜೊತೆಗೆ ಹಾಗೆ ಉಪ್ಪಿಟ್ಟು ಮಾಡಿದ್ದಾರೆ, ಹಾಗೆ ಮಂಡಾಳ ಒಗ್ಗರಣೆ ಕೂಡ ಇದೆ. ಯಾರಾದರೂ ಹೊರಗಡೆ ಅವರು ಬಂದರೆ ರೊಟ್ಟಿ ತಿನ್ನಲ್ಲ ಅಂದರೆ ಇದು ಮಂಡಾಳ ಒಗ್ಗರಣೆ. ಅವ್ರಿಗೆ ತಿಂಡಿ ಬಂದು ಉಪ್ಪಿಟ್ಟು ಒಗ್ಗರಣೆ ಹಾಕ್ಕೊಡ್ತಾರೆ. ನಮ್ಮ ಮಾಮಗೆ ಆಲ್ಮೋಸ್ಟ್ ನಮ್ಮ ಮನೆಗೆ ಎಲ್ಲರಿಗೂ ಬಿಸಿ ರೊಟ್ಟಿ ಇಷ್ಟಪಡ್ತಾರೆ. ನೋಡ್ಬೋದು, ಏನೇ ತಿಂಡಿ ಇದ್ರೂ ಬೇರೆದು ಅವಲಕ್ಕಿ ಉಪ್ಪಿಟ್ಟು ಆ ಥರ ತಿನ್ನೋಕೆ ಇಷ್ಟಪಡಲ್ಲ. ಬಿಸಿ ಬಿಸಿ ರೊಟ್ಟಿ, ತರಕಾರಿ ಆ ಥರ ಇಷ್ಟಪಡ್ತಾರೆ. ಇಲ್ಲಿ ನೋಡ್ಬೋದು ಎಲ್ಲರೂ ಉಪ್ಪಿಟ್ಟು ಹಾಗೆ ಮಂಡಾಳ ಒಗ್ಗರಣೆ ತಿಂತಾ ಇಲ್ಲ, ಎಲ್ಲರೂ ಬಿಸಿ ರೊಟ್ಟಿ ತಿಂತಾ ಇದ್ದಾರೆ. ಒಗ್ಗರಣೆ ಮಸ್ತ್ ಉಪ್ಪಿಟ್ಟು ಮಾಡ್ಯಾರ ನಾಷ್ಟಕ್ಕೆ. ಬಿಸಿ ರೊಟ್ಟಿ, ಪಲ್ಯ, ಸೌತೆಕಾಯಿ, ಶೇಂಗಾ ಪುಡಿ, ಸಪ್ಪನ್ ಬೇಳೆ ಹೊಡಿರಿ. ಬಿಸಿ ರೊಟ್ಟಿ ಊಟ ಮಾಡೋಣ. ರೊಟ್ಟಿ ಅವ ಗುಂಡಪ್ಪ, ಅಪ್ಪ, ದೊಡ್ಡಪ್ಪ, ಚಿಕ್ಕಪ್ಪ, ಬ್ರದರ್, ಇವರು ನಮ್ಮ ಮಾಮನ ಮಗಳು, ಎಲ್ಲರೂ ಬಿಸಿ ರೊಟ್ಟಿ ಉಣ್ತಾ ಇದಾರೆ. ನಾವು ಒಂದೇ ನಾಷ್ಟ ಮಾಡ್ತಾ ಇರೋದು ಒಪ್ಪತ್ತು. ಅಮ್ಮ ನೀವೇನು ನಾಷ್ಟ ಮಾಡಕತ್ತೀರಮ್ಮ? ಎಲ್ಲರಿಗೂ ಬಡಿಸ್ತಾ ಇದಾರೆ ನಮ್ಮ ಚಿಕ್ಕಮ್ಮ. ಬಂದಾಗಿಂದ ಎಲ್ಲ ಅದೇ ಕೆಲಸ. ನಮ್ಮಮ್ಮ ಬಿಸಿ ರೊಟ್ಟಿ ಊಟ ಮಾಡಿ ಕುತ್ಕೊಂಡ್ಬಿಟ್ರು ಅವಾಗಲೇ. ಬೆಳಿಗ್ಗೆನೆ ಆಯ್ತು ಅವ್ರದ್ದು ಬ್ರೇಕ್ಫಾಸ್ಟ್. ಒಗ್ಗರಣೆ, ಉಪ್ಪಿಟ್ಟು, ರೊಟ್ಟಿ, ಯಾವ್ದು ಬೇಕಾದ್ರೂ ನಾಷ್ಟ. ನಾನು ಉಪವಾಸ, ಇವಳು ಉಪವಾಸ. ಯಾರ್ಯಾರು ಉಪವಾಸ ಇದ್ದಾರೆ ಅವ್ರಿಗೆ ಎಲ್ಲರಿಗೆ ನಾಷ್ಟ. ಉಪವಾಸ ಇರ್ಲಾರವ್ರಿಗೆ ಬಿಸಿ ರೊಟ್ಟಿ, ಪಲ್ಯ. ನಮ್ಮ ಚಿಕ್ಕಮ್ಮ ಪಾಪ ಬಡಿಸ್ತಾ ಇದ್ದಾರೆ ಎಲ್ಲರೂ. ಅವ್ರು ಲಾಸ್ಟಿಗೆ ಊಟ ಮಾಡ್ತಾರೆ. ಅಮ್ಮ ನೀವು ಯಾವಾಗ ಮಾಡ್ತೀರಲ್ಲ? ಅಮ್ಮ ನೀವು ಯಾವಾಗ ಮಾಡ್ತೀರಾ ನಾಷ್ಟ? ಅಲ್ಲ ಕಕ್ಕಿ ಹೀಗೆ ಮಾಡ್ತೀವಮ್ಮ. ನಿಮ್ದೆಲ್ಲ ಎಲ್ಲರಿಗೂ ಬಡಿಸ್ಕೊಟ್ಮೇಲೆ ಅವ್ರು ಲಾಸ್ಟಲ್ಲಿ ಪತ್ರ ತಂದೆ ಇವನು ಚೋಟು. ಇಲ್ಲ, ತುಪ್ಪ ತಂದಿಲ್ಲ, ಎಣ್ಣೆ. ಒಂದು ಆಯ್ತಾ ಒಂದು ಊಟ. ವೀರೇಶ ಒಗ್ಗರಣೆ, ಉಪ್ಪಿಟ್ಟು, ರೊಟ್ಟಿ. ಯಾರು ಯಾವ್ದು ಬೇಕಾದ್ರೂ ಮಾಡಬೇಕು ನಾಷ್ಟ. ಹವಾ
ಪ್ರತಿ ಸರಿ ಹಿಂಗೆ ಅಂತೀವಿ, ಹೋಗೋದಾಗವಲ್ತು. ಓನ್ ಮಾಡಕತ್ತೀರಮ್ಮ? ಏನ್ ಮಾಡ್ತಿದ್ದೀರಾ ಅಮ್ಮ? ಯಾರ್ಗೆ? ನನಗ ಅತ್ತಿ ಕೊಡ್ತೀರಾ? ಅಯ್ಯಪ್ಪ, ಯಾಕೆ ಕೊಡಮ್ಮ? ಕೊಡಲ್ಲ. ಇವನ್ ಕೊಡ್ತಾನ ನನಗಲ್ಲ. ಇವನ್ ಕೊಡ್ತಾನ ನಮ್ ಗುಂಡು. ಅವ್ನ ಹಳೆ ಆತನ್ ಕೊಡಂಗ್ಲ ಅವ್ನು. ಇವನ್ಗ ದೊಡ್ಡದಲ್ಲ. ಕೇಕ್ ಕಟ್ ಮಾಡಮ್ಮ ನಾಳೆ. ಅಂಕಲ್ದು ಆನಿವರ್ಸರಿ ಅಲ್ಲ, ಇದನ್ನೇ ಮಾಡ್ಸಮ್. ಹಾ, ಏನು ಗುಂಡು? ಐಸ್ ಕ್ರೀಮ್ ಕೇಕ್ ಅದು ಏನದು? ಹಾ, ಪಪ್ಪಾಗ ಮಾಡಕತ್ತೀರಾ? ವಾವ್, ಸೂಪರ್. ಹ್ಯಾಪಿ ಬರ್ತ್ಡೇ. ಏನ್ ಮಾಡಿದ್ರಿ? ಯಮ್ಮ, ನಿಂದು ಸೂಪರ್. ನಮಗೆ ನಮಗೆ ನಮಗ್ ಕೊಡಲ್ಲ? ಬಿಡಪ್ಪ ನೀನು, ನಾನು ನಿಮ್ಮ ಊರಿಗೆ ಬರಲ್ಲ. ನೀನೇನ್ ಮಾಡ್ತಿದ್ಯಾ ವೇದು? ನೀನು ಯಾರ್ದು? ತಮ್ಮನ ಮಕ್ಕಳು ಇವರು, ಮಗನ್ ಮಕ್ಕಳು. ಮೊಮ್ಮಕ್ಕಳು ಇವರಿಬ್ರು ನನ್ನ ಮಗನ ಮಕ್ಕಳು, ಟ್ವಿನ್ಸ್ ಇವರು. ಇವನು ದೊಡ್ಡವನು, ಇವನು ಚಿಕ್ಕವನು. ಅಲ್ಲಿ ಅಲ್ಲಿ ನೋಡಿ, ಅಲ್ಲಿ ಫೋಟೋ 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 ಮೊಬೈಲ್. ಹೌದು, ಚೂರ್ತಾರೆ. ಒಬ್ರು ಕೂದಲೊಬ್ರು ಹೇಳ್ತಾರೆ. ಫೋನ್ ಗೊತ್ತಾಗ್ತವೆ ಓಕೆ. ಇನ್ನೊಂದು 2 ವರ್ಷ ಹೋಗ್ಬೇಕು. ಓನಮ್ಮ ಕಡ್ದೇನು ಅಲ್ವಾಗ ಫೋನ್ ಅಲ್ವಾ. ಫ್ರೆಂಡ್ಸ್, ನನಗೆ ಒಂದು ಸ್ವಲ್ಪ ಡ್ರೈವಿಂಗ್ ಬರುತ್ತೆ, ಹಂಗಾಗಿ ಟಚ್ಚಲ್ಲಿದೆ ಡ್ರೈವಿಂಗು. ಟ್ರಾಕ್ಟರ್ ಓಡಿಸ್ತಾ ಇದ್ದೀನಿ. ಒಂಥರ ಖುಷಿ ಆಗುತ್ತೆ. ಇಲ್ಲೆಲ್ಲ ಕಾರು, ಸ್ಕೂಟಿ ಇವೆಲ್ಲ ಟ್ರೈ ಮಾಡಿರ್ತೀವಿ. ಟ್ರಾಕ್ಟರ್ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ. ಬಟ್ ಚೆನ್ನಾಗೇ ಓಡಿಸಿದ್ದೀನಿ. ಬನ್ನಿ. ರೆಡಿ ಎಲ್ಲ ಐಟಮ್. ಬನ್ರಿ 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 ಅಮ್ಮ, ಬರ್ರಿ ಅಮ್ಮ. ದೀಪಾ ಬಾ ಬಾ. ಫ್ರೆಂಡ್ಸ್, ನಾವು ಹಳ್ಳಳ್ಳಿದ್ದೀವಿ. ಜಾತ್ರೆ ಎಲ್ಲ ಮುಗೀತು, ತುಂಬಾನೇ ಚೆನ್ನಾಗಾಯ್ತು. ಇವತ್ತು ಹೊಳಿಗೆ ಹೋಗ್ತಾ ಇದ್ದೀವಿ. ಹೊಳೆ ಸ್ನಾನ ಮಾಡಿ ಊಟ ಮಾಡ್ಕೊಂಡು ಬರಬೇಕು. ನಿನ್ನೆನೆ ಗಂಗಾ ಸ್ಥಳಕ್ಕೆ ಹೋಗಿದ್ರು, ಹೋಗೋಕ್ಕಾಗಲಿಲ್ಲ. ಸ್ವಲ್ಪ ಲೇಟಾಗಿ ಬಂದ್ವಿ ನಾವು. ಹಾಗಾಗಿ ಇವತ್ತು ಹೊಳಿಗೆ ಹೋಗಿ ಹೊಳಿ ಸ್ನಾನ ಮಾಡ್ಕೊಂಡು ಊಟ ಮಾಡ್ಬೇಕಂತ ಹೊರಟಿದ್ದೀವಿ. ಏನಪ್ಪ, ಬುಲೇರ ತಗೊಂಡು ಹೋಗ್ತಾ ಇದೀವಿ. ಟ್ರಾಕ್ಟ್ರಿ ಮೇಲೆ ಹೋಗ್ಬೇಕು ಅನ್ಕೊಂಡಿದ್ವಿ, ಬಟ್ ಟ್ರಾಕ್ಟ್ರಿಯಲ್ಲಿ ನೆಲ್ಲಿಂದ ಕೆಲಸ ಮಾಡ್ತಾ ಇದ್ದಾರೆ, ಹಂಗಾಗಿ ಟ್ರಾಕ್ಟ್ರಿ ಬರ್ತಾ ಇಲ್ಲ. ಹಾ ನೋಡ್ರಿ,
ಬುಲೇರದಾಗ ಹೋಗ್ತಾ ಇದೀವಿ. ಬುಲೇರ ಟ್ರ್ಯಾಕ್ಟ್ರಾಗ ಮಜಾ ಇರುತ್ತಲ್ಲ ಶ್ವೇತಾ, ಟ್ರ್ಯಾಕ್ಟ್ರಿ ಬಂಡಿ ಫುಲ್ ಮಜಾ ಅಕ್ಕ. ಹಾ. ಈಗ ಇದ್ರಾಗ ಅಷ್ಟೊಂದು ಮಜಾ ಇರಲ್ಲ, ಬಟ್ ಹೋಗೋಣ. ಒಳಗೆ ಹೋಗ್ಬೇಕು ಅನ್ಕೊಂಡಿದೀವಿ. ಬನ್ರಿ ಅಮ್ಮ, ಬಾ ಶ್ವೇತಾ, ಎಲ್ಲಿ ಹಿಂದೆ ಮುಂದೆ ಹಿಂದೆ ಕೂಡ ತಾಕ. ಬುಲೇರ ತಗೊಂಡು ಹೋಗ್ತಾ ಇದೀವಿ. ಟ್ರ್ಯಾಕ್ಟ್ರಿ ಆದ್ರೆ ಆರಾಮಾಗಿ ಒಂದು 10-12 ಜನ ಕುತ್ಕೊಂಡು ಹೋಗ್ಬೋದು. ಬಟ್ ಟ್ರ್ಯಾಕ್ಟ್ರಿ ಕೆಲಸ ನಡೆದು ಇಡ ಮೇಲೆ ನೀರಿನ ಕ್ಯಾನ್ ಇರ್ತದ ನೀರಿನ ಕ್ಯಾನ್ ಇಡು. ಬಡ ನೀಡ್ರಿ, ಬಿಸಿಲಾತ ಬಾರೋ ನಿರೇಶ. ಹೋಯ್ ಬರ್ರಿ ಅಕ್ಕ. ಏನ ಹೋಗಲ್ಲಮ್ಮ. ನಿಮ್ಮ ಮಮ್ಮಿ ಬರಲ್ಲ, ನಾವು ದೇವ್ರಿಗೆ ಹೋಗ್ತೀವಿ. ನಾ ಹಿಡ್ಕೊಳ್ಳೋದ, ನೀನ್ ಹಿಡ್ಕೊಂಬ. ಇಲ್ಲಿ ಹಿಡ್ ಮೇಲೆ, ಟಾಪ್ ಮೇಲೆ ಅಲ್ಲಿ ಹಿಡ್ಕೊಂಡು ನಿಂದ್ರ ಅಂತ ನನಗ ನಮ್ಮ ಮ್ಯಾಲೆ ಉದ್ದು ಕಾಟಲೆ ಅದು ಗೊತ್ತಿಲ್ಲ ನಿನಗ. ಇಷ್ಟು ಟ್ರ್ಯಾಕ್ಟ್ರಿ ಎಲ್ಲ ಸೀಟ್ ಮತ್ತೆ ಸೀಟ್ ಇರ್ತಾವ ಗಾಡಿ ಮ್ಯಾಲ ಕೂಡ್ತಾರ ಅಜ್ಜಿನವರು, ಅವ್ರನ್ನ ಮ್ಯಾಲ ಕೂಡ್ಸಮ್ಮ. ಕುಟುಂಬಕ್ಕೆ ಬರಲ್ಲ ಅಂತ ಸರಿ. ನಿಮ್ಮ ಮಮ್ಮಿನ ಅಂತ ಕೂಗ್ ಜಲ್ದಿ. ಹೌದು ಅಕ್ಕ ಒಂಚೂರು ಕಾಲು ಅಲ್ಲಿ ಬರಕಲ್ಲ ಜಗ್ಗಿ. ಹಾಯ್ ನಾವು ಕೃಷ್ಣ ನದಿ ಸ್ನಾನಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ ಎಲ್ರು. ಪ್ರತಿ ವರ್ಷ ಮೊಳೆ ಸ್ನಾನ ಮಾಡ್ಕೊಂಡ್ ಬರ್ತೀವಿ. ಈ ಸಲ ಲೇಟ್ ಆಯ್ತು. ನಮ್ಮೂರಲ್ಲಿ ಕ್ರಿಕೆಟ್ ಮ್ಯಾಚ್ ಆಡ್ತಿದ್ದಾರೆ ಫ್ರೆಂಡ್ಸ್. ಕ್ರಿಕೆಟ್ನೇ ಹ್ಞೂನಪ್ಪ, ಹೇಳ್ಬೇಕಿಲ್ಲ, ಬರೆಸ್ತಿದ್ದೆ. ನೆನಪಿಲ್ಲ. ಸಿದ್ದು ಬಂದ ಅಂದಾಗ ಗೊತ್ತಾಯ್ತು ನಮ್ಗೆ. ಈಗ 2 ದಿವಸ ಆಯ್ತು ಮೇಡಮ್. ಹೀಗೆ ಹಂಗ ಫಸ್ಟ್ಲಿಂದ ಇದ್ರೆ ಅದು interest. ಇಲ್ಲ ಆಗಿಲ್ಲ ಮ್ಯಾಚ್. ಇನ್ನ ಆಗಿಲ್ಲಕ್ಕ. ಹೌದು, ಈ ಅಂತ ಏನ್ ಮಾಡ್ತಾವ ಈಗ ನೋಡಿ ಎಡೆ ಬರ್ರಿ ಹೆಂಗ ಬಿಸಲಾಗ ಅಲ್ಲಿಂದ ಇಲ್ಲಿಗೆ ಮತ್ತೆ ಇಲ್ಲಿಂದ ಇಲ್ಲಿಗೆ ಕಳ್ಕತ್ತ. ನಮ್ಮ ಅಣ್ಣ ದೊಡ್ಡ ಅಣ್ಣ. ಹಾಯ್. ಆರಾಮೀಗ ಇಲ್ಲಿ ಹೊಳಿ ಬಲ್ಲಿ ಇಲ್ಲೇ ಒಬ್ರೆ ಅಲ್ಲಿ ತಿಂತಿನಿ ಮಾರ ಪೈನ್ ಬಲ್ಲಿ ಒಬ್ರೆ. ತಿಂತೀನಿ ಮನುಷ್ಯರ ಬೇಡ ಅಣ್ಣ, ನಮ್ಮ ಹೊಳೆ ಹತ್ರ ಹೋಗೋಣ. ನಮ್ಮ ಮೋಟ್ರ್ ಐತಲ್ಲ ಅಲ್ಲಿ ಹೋಗೋಣ ಅಣ್ಣ. ಬ್ಲ್ಯಾಕ್ ಡಾರ್ಕ್ ಲತಿಕಾ ಇದು ಅಪ್ಪಾಜಿ ನಾನೇ ನಾಟಿದ ಮೂಲಿಗೆ ಬನ್ನಿ ಗಿಡ ಒಂದು ಕಲ್ಲು ಚಾಪಲ್ ಮಾಡೀನಿ. ಆದ್ರೂ ಬಿಡ್ತಾವು ನೆಲ್ ರಾಶಿ ಮಾಡಿದ್ದಾರೆ ಫ್ರೆಂಡ್ಸ್. ಇಲ್ಲೊಂದು ಅದಲ್ಲ ಮ್ಯಾಗ ಒಂದು ಕೆನಲ್ಲಿ ಕಡೆಗೆ ಆಡ್ ಮಾಡಿ ಇಲ್ಲ ಅಲ್ಲಿಗೆ ಲಾಸ್ಟ್ ಅಲ್ಲಿಂದ ಹಿಂಗೆ ತಳಗದು 12 ಎಕರೆ. ಅತ್ತೆ ಅತ್ತೆ ನಮ್ದೆಲ್ಲಿದ್ರಿ ಹೊಲ?
ಹೌದ್ರಿ ಹೆಣ್ಮಕ್ಳಿಗೆ ಕೊಟ್ಟಿರೋದ್ ತೋರ್ಸ್ರಿ ಅತ್ತೆ. ನಾಳೆಗೆ ರಿಜಿಸ್ಟರ್ ಅದನ್ನೇ ರೆಕಾರ್ಡ್ ಮಾಡಿಟ್ಕೊಂಡು ಮತ್ತೆ ಅದು ನಿಜ ಅಲ್ಲ. ನಾಳೆಗೆ ರಿಜಿಸ್ಟರ್ ಇಟ್ಟಿವಿ ಮಾತಾಡಿದ್ದ ನೋಡ್ರಿ. ಇಷ್ಟು ಭಯ ಇಲ್ಲಪ್ಪ, ನಾವು ಖುಷಿಯಿಂದ ಹೆಣ್ಮಕ್ಳು ಬರ್ತೀರಲ್ರಿ ನೀವು. ಮನೆಗಿದ್ದ ಹೋಗ್ಬಿಟ್ಟ ನಮ್ಮ ಹೊಲ ಮಾಡಿದ್ ರೆಡ್ಡಿ ಯಾರ್ಯಾರಲ್ಲ ಅಷ್ಟು ತಣ್ಣ ವಾತಾವರಣ ಎಷ್ಟು ಚಂದ ನೋಡಮ್. ಒಂದು ಫ್ಯಾಮಿಲಿ ಇರಕ್ ಭಾರಿ ನೋಡಮ್. ಯಾರ ಸತ್ರಲ್ಲ ಹಾ ನಾಗೇಶ್ವರ ಇದ್ರಾಗ ಇಲ್ಲಮ್ಮ ಅಲ್ಲಿ ಆ ಹೊಸ ಮನೆ ಹೋಗಿದ್ರು ಅಷ್ಟೊತ್ತಿಗೆ. ಅಲ್ಲ ಇಷ್ಟು ಸೇಫ್ಟಿ ಆದ ಇದು. ನೀರು ಬರ್ತಾವ ಹೊಳಿಲಿಂದ, ಇಲ್ಲೆಲ್ಲ ಗಿಡಗಳು, ಇದು ಗೋಬರ್ ಗ್ಯಾಸ್. ಈ ಹೊಲ ಮಾಡಿದ ರೆಡ್ಡಿ ಅಲ್ಲಿ ಮುಂದ, ಅಲ್ಲಿ ಊರ್ ಮುಂದ ಅವ್ರ ತೋಟ ಐತ ಅಲ್ಲೇ ಇದಾರ ಅವ್ರು. ಇಲ್ಲಿ ಬಂದಿದ್ದ ನೀರು ಇದು ಮುಳುಗಿತ್ತಿದ್ದು 2009 ಇಲ್ಲಿವರೆಗೂ ಬಂದಿದ್ವಾ ಅಣ್ಣ ನೀರು? ಪೂರ ಅದು ಗುಡಿಸಲಾಗೆ ಮುಳುಗಿತ್ತು. ಬಂದಿದೀವಲ್ಲ ಹಾ ಹೌದು. ನಿಮ್ಮ ಮಾಲೆಲ್ಲ ಇದೆಲ್ಲ ನೀರು ಎಲ್ಲ ಫುಲ್. ಅಣ್ಣ ಏನಿದಣ್ಣ? ಹಳ್ಳ ಇದು ಅಣ್ಣ ಇಲ್ಲ ಮೊಸಳೆ ಆದ ಇಲ್ಲೊಂದು ಸಣ್ಣ ಅದಣ್ಣ. ಗಾಡಿ ಹೊಡೆದ ಹಿಂಗ್ ಗುಡೆ ಬಿಡುತ್ತವ ಸಣ್ಣದಾವ ಇಷ್ಟ ಐತೆ. ಶ್ವೇತಾ ಮೊಸಳೆ ಆದಂತ ಶ್ವೇತಾ ಪಣ್ಣನ್ ಕರ್ಕೊಂಡ್ ಬರ್ಲಿಲ್ಲ. ನಮ್ಮಿ ಫ್ರೆಂಡ್ಸ್ ನದಿ ಹೋಗುವ ದಾರಿ ಫ್ರೆಂಡ್ಸ್. ನಮ್ಮೂರ್ ನದಿ ಫ್ರೆಂಡ್ಸ್. ಇಲ್ಲೇ ದೇವ್ರಕ್ಕೆ ಹೋಗ್ಬೇಕಾಯ್ತಂದ್ರೆ ಇಲ್ಲೇ ಸೈಕಲ್ ಮೋಟರ್ ಅಪ್ಪಾಜಿಯವರು ಕೆನಲ್ ಅದು ಬೆಳಕು ಕಾಣ್ತಾವ, ಅದು ಮೇನ್ ರೋಡ್. ಅಲ್ಲಿ ಮುಂದೆ ಟೀನ್ ಸೆಟ್ ಕಾಣ್ತಾವ ಮೇಲೆ, ಅದ ಮೇನ್ ರೋಡ್. ಮುಂದ್ಕೊಂಡು ನೋಡಿ ಟ್ರ್ಯಾಕ್ಟರ್ ಬರ್ತಾವಲ್ಲ ಮುಗಿಸಿ ಸೈಕಲ್ ಮಾಡ್ತಾವ ಹಿಂಗೆ ದಾಟ್ಸಿಬಿಡ್ತೀವಿ. ಮತ್ತೆ ಹಿಂಗೆ ಸುತ್ತಾರ್ಕ ಬರೋ ತಪ್ಪು. ಹಾಯ್, ನಾವು ಹಳ್ಳಳ್ಳಿ ಒಳಗೆ ಬಂದಿದೀವಿ ಎಲ್ರು. ಏನ್ ಚಲ್ದಿ ಈಗ ಹೇಳು, ಏನ್ ಚೆಲ್ದಮ್ಮ ಹೇಳಮ್ಮ? ಪತ್ರೋಳಿ. ನಿನ್ನೆ ಎಲ್ರು ಜಾತ್ರೆ ಆಯ್ತಲ್ಲ, ಊಟ ಮಾಡಿರೋ ಪತ್ರೋಳಿ ತಗೊಂಡ್ಬಂದು ಊರಲ್ಲಿ ಇರ್ತಾರಲ್ಲ ಭಕ್ತರು ಬಂದು ಟ್ರಾಕ್ಟ್ರಲ್ಲಿ ಹಾಕೊಂಡ್ಬಂದು ಇಲ್ಲಿ ಗದ್ದೆ ಹತ್ರ ಚೆಲ್ಲಿ ಹೋಗಿದಾರಂತೆ. ಪಾಪ ಅದು ಇವನು ಬಂದಿದ್ದ, ಹಂಗಾಗಿ ಹೇಳ್ತಾ ಇದ್ದಾರೆ ಅಲ್ಲಿ ಚೆಲ್ ಬಂದ. ಈಗ ಎಲ್ಲಿಗೊಂಟಿದ್ದಿ? ಎಲ್ಲಿಗೊಂತೀರಿ? ಎಲ್ಲಿಗೊಂತೀರಿ? ಏನ್ ಮಾಡ್ತೀರಿ? ಏನ್ ಮಾಡ್ತೀರಿ ನೀವು? ಏನ್ ಮಾಡ್ತೀರಿ? ಬೈಸೆ ಬರುತ್ತಾ? ಯಾರು ಕಲ್ಸ್ಕೊಟ್ಟಾರ ನಿಂಗೆ? ನಿಜ ಬರುತ್ತಮ್ಮಿ? ಕಲ್ಸ್ಕೊಳ್ಳೋ ಶ್ವೇತನ್ ಬಿಡ್ತೀನಿ. ಅವ್ರೂರು ಒಳಿ ಮೊಸಳೆ ಅದಾವಿಲ್ಲ ನಾವು ಬದುಕಿದ್ರು ಟಾಟಾ ಫ್ರೆಂಡ್ಸ್. ಇಲ್ಲೆಲ್ಲ ಗದ್ದೆಗಳು ಇರೋದು ಫುಲ್ಲು. ಗದ್ದೆ ದಾಟಿದ ಕೂಡಲೇ ಹೊಳಿ ಇದು ಕೃಷ್ಣಾ ನದಿ ಇಲ್ಲಿ ಬರೋದು. ನೀರೆಲ್ಲ ಕಡಿಮೆ ಇದೆ, ಫುಲ್ಲು ಮಳೆ ಇಲ್ಲ, ಹಂಗಾಗಿ ನೀರಿಲ್ಲ. ಬನ್ನಿ ಈಗ ಹೊಳೆ ತೋರಿಸ್ತೀನಿ ನಾನು. ಪ್ರತಿ ವರ್ಷ ಜಾತ್ರೆ ಟೈಮಲ್ಲಿ, ಜಾತ್ರೆ ದಿನ ಬೆಳಿಗ್ಗೆ ಗಂಗಸ್ಥಳಕ್ಕೆ ಇದೇ ಒಳಗೆ ಬರೋದು. ಊರಿಂದನೇ ಹತ್ರ ಆಗುತ್ತೆ. ಅಲ್ಲಿಂದ ಊರೊಳಗಡೆಯಿಂದ ಬಂದರೆ
ಇದು ನಾವು ಒಂದು ಸ್ವಲ್ಪ ಸುತ್ತಾಕೊಂಡು ಬಂದ್ವಿ. ಆ ಕಡೆ ರೋಡ್ ಚೆನ್ನಾಗಿಲ್ಲ, ಯಾಕಂದರೆ ಅಲ್ಲಿಂದ ಬಂಡಿ ಟ್ಯಾಕ್ಟ್ರಿ ತಗೊಂಡು ಹೋಗ್ಬೋದು. ನೋಡೋಣ. ಇದೇನು ವೀರೇಶ? ಬಾವಿ ಅಮ್ಮ. ಅಮ್ಮ ಇದು ಬಾವಿನಾ? ಏ ಕಾಲು ಇವನ್ಗ ಹೊಲಗಳಿಗೆ ತಗೋತಾರೆ. ಹೌದಪ್ಪ, ಆ ಒಳಿನೇ ಐತದಮ್ಮ, ಈ ಬಾಯಿ ತೆಗ್ದಾರ ನೀರು ಅಲ್ಲಿಂದ ಇಲ್ಲಿ ಬಂದು ಇಲ್ಲಿಂದ ಜಕ್ಕೆ ಏನ್ ಮಾಡಿಸ್ಕೊಂಡಿರೋದ ಅವ್ರು ಮಾಡ್ಸಿರೋದು. ಅಲ್ಲ 20-35 ರಿಂಗ್ ಅವ ಒಳಗೆ ಇಲ್ಲಿಗೆ ಐಟ್ ತೆಗ್ದು. ಈಗ ನಾವು ಅದು ಇದ್ರ ಮಾಡೋ ತಿಕ್ಲಿಗೆ ಮ್ಯಾಗ ಪೈಪ್ ಹಾಕಿ. ಇದು ಎದಕ್ಕೆ ಮಾಡಿದ್ದೆ ವೀರೇಶ? ಈಗ ನೀರ ಒಳಗೆ ಪಂಪ್ ಸೆಟ್ ಇದ್ರಲ್ಲಿ ನೀರ್ ಬಿಟ್ಕೊಂತೀರಾ? ನೀರ್ ಬಿಟ್ಟು ಫ್ರೆಂಡ್ಸ್, ನಾವೀಗ ಹೊಳೆ ಸ್ನಾನಕ್ಕೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಲೇಟ್ ಆಯ್ತು. ಎಲ್ಲ ಕೆಲಸ ಮುಗಿಸ್ಕೊಂಡು ಮನೇಲಿ ತಿಂಡಿ ಊಟ ಎಲ್ಲ ಮಾಡೋಷ್ಟೊತ್ತಿಗೆ ತುಂಬಾನೇ ಲೇಟ್ ಆಯ್ತು. ಬರ್ತಾ ಇದ್ದಾರೆ ಹಿಂದ್ಗಡೆ. ಮಕ್ಕಳನ್ನೆಲ್ಲ ಬಿಟ್ಟು ಬಂದಿದ್ದೀವಿ. ಒಬ್ಬನ ಮಾತ್ರ ಕರ್ಕೊಂಡ್ ಬಂದಿದ್ದೀವಿ. ಮಿಕ್ಕಿದವರೆಲ್ಲ ಅಲ್ಲೇ ಇದ್ದಾರೆ. ಬಿಸಿಲು ಜಾಸ್ತಿ. ಫುಲ್ಲು ಬಿಸಿಲು. ಇಷ್ಟೊತ್ತಿಗೆ ಸ್ನಾನ ಮಾಡಿ ನಾವು ಉಲ್ಟಾ ಹೋಗಿರ್ಬೇಕಾಗಿತ್ತು. ಇದು ಎಷ್ಟು ಗಲೀಜದಾವಲ್ಲಕ್ಕ. ಎಲ್ಲಿ ಆಡ್ಬೇಕು? ಹೌದು, ನೀರೇ ಇಲ್ಲ. ಫುಲ್ಗ ಎಲ್ಲ ಕಲ್ಲು ಇದಾವೆ. ಹಂಗಿಂದ ಹೋಗ್ಬೇಕು ಆ ಕಡೆಯಿಂದ. ಬನ್ನಿ ಫ್ರೆಂಡ್ಸ್, ಈಗ ಒಳಗೆ ಹೋಗೋಣ ಬೇಗ. ಬನ್ನಿ 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 ಬರ್ರಿ, ಹುಷಾರಾಗಿ ಬನ್ರಿ ಎಲ್ಲರೂ. ಈ ಒಳಗ ಜಾಸ್ತಿ ಅರ್ಜೆಂಟ್. ಬರ್ರಿ ಆ ಕಡೆ ಹೋಗಿ ಇಳಿ ಬರ್ರಿ. ಈಜಾಡಕ್ಕೆ ಬಂದಿದ್ವಿ. ಅಲ್ಲಿ ಈಗ ಹಳ್ಳ ದಾಟಿ ಬಂದಿವಲ್ಲ, ಹಳ್ಳದ ನೀರು ನೋಡೋದು ಹಳ್ಳ ಇಲ್ಲಿ ಕನೆಕ್ಟ್ ಆಗುತ್ತೆ ಮೋಳಿ. ನಾವು ಹೊಳೆ ಸ್ನಾನ ಮಾಡಿ ಬಂದ್ವಿ. ಬಟ್ ಹೊಳೆಯಲ್ಲಿ ಮೊಬೈಲ್ ತಗೊಂಡೋಗಕ್ಕಾಗ್ಲಿಲ್ಲ, ಹಂಗಾಗಿ ಮೊಬೈಲ್ ಅಲ್ಲೇ ಬಿಟ್ಟು ಜ್ಯೂಸ್ ತಗೊಂಬಂದಿದ್ದೀನಿ. ಪಾಪ ಸಿದ್ದು ತುಂಬಾ ಬಿಸಿಲು, ಈಗ ಜ್ಯೂಸ್ ಕುಡಿಬೇಕು ಕೂಲಾಗಿ. ಪಾಪ ಸಿದ್ದು ಬಂದು ಜ್ಯೂಸ್ ತಗೊಂಡು ಎಲ್ಲಾರ ಮೂತಿಗಳು ನೋಡ್ಬೇಕು. ಬಿಸ್ಲಿಗೆ ಹೆಂಗಾಗಿದೆ. ಮರ್ಚಬೇಡ. ಇವಾಗ ಹೇಳ್ತಾನೆಲ್ಲರಿಗೆ ಜ್ಯೂಸ್ ಕುಡ್ದ ಅಲ್ಲ ನೀರಾಗ ಇಟ್ಟಿದ್ದು ಜ್ಯೂಸ್ ಕುಡ್ದು ಎಲ್ಲ ಕಡೆ ನಟ್ಟವ ನೋಡು. ಹೌದು, ಬೇಡ. ಚಲೋ ನೀರಿದ್ರೆ ನಾವೇ ತಗೊಂತ ಹೇಳ್ತೀವಿ. ನೀರ್ ಅದಾವಪ್ಪ, ನೀರ್ ತಂದಿವಿ. ಪಾಪ ನೀರ್ ಗೀರ್ ಎಲ್ಲ ಸೋತ್ಕೊಂಬಂದದು. ಮಾಮ ಇಲ್ಲಿ ನೋಡಿ, ಅಜ್ಜಿ ಕುಡಿಯಕ್ ಬಿಡವಲ್ಲ. ಇನ್ನೊಂದ್ ಸ್ವಲ್ಪ ಆಡಿದ್ರೆ ಆಯ್ತು. ನೀ ತಗೊಂಡೆ ವೇದಗೊಂದು ಪಣೆಗೊಂದು ತಗೊಂಡು ಗಂಗಾಂಟಿ ಮಗನಿಗೊಂದು ತಗೊಂತೀನಿ. ಕೊಳುವೆ ಕೊಳುವೆ ಅಮ್ಮ ನಿಂದು ಅಕ್ಕ ಪುಟ್ಟಕ್ಕ ನೀನ್ ಯಾಕೆ ತಿನ್ನಲ್ಲ ಪುಟ್ಟಿ? ಪ್ಯಾಕೆಟ್ ಇಲ್ಲೇ ನಾವು ಕಾರ್ನರ್ಗೆ ಈಗ ಒಳಗೆ ಹೋಗಿ ಬಂದು ನಾವು ಇದು ಸ್ನ್ಯಾಕ್ಸ್ ತಿಂತಾ ಇದ್ದೀವಿ. ಎಲ್ಲ ಬುತ್ತಿ ಒಯ್ದಿದ್ವಿ, ಬಟ್ ಹಶ್ವಾಗಿರ್ಲಿಲ್ಲ, ಅದಕ್ಕೋಸ್ಕರ ತಿಂದಿಲ್ಲ. ಹಂಗಾಗಿ ಸ್ನ್ಯಾಕ್ಸ್
ಫ್ರೆಂಡ್ಸ್ ಹೊಳೆ ಸ್ನಾನ ಮಾಡ್ಕೊಂಡ್ಬಂದು ಇಲ್ಲಿ ರೋಡ್ ಹತ್ರ ಒಂದು ಚಿಕ್ಕದಾಗಿ ಶಾಪ್ ಇತ್ತು. ಸ್ನ್ಯಾಕ್ಸ್ ಎಲ್ಲ ತಿಂದು ಟೀ ಕುಡಿದು ಸ್ವಲ್ಪ ಬ್ರೇಕ್ ತೊಗೊಂಡಿದ್ದೀವಿ. ಈಗ ಮನೆಗೆ ಹೋಗಬೇಕು. ಹೊಳೆಯಲ್ಲಿ ಮಾತ್ರ ತುಂಬಾ ಎಂಜಾಯ್ ಮಾಡಿದ್ವಿ. ಅಂದರೆ ನೀರೆಲ್ಲ ಕಡಿಮೆ ಇತ್ತು, ಹಂಗಾಗಿ ಫುಲ್ ಮರಳಿರಲಿಲ್ಲ, ಫುಲ್ ಕಲ್ಲಿತ್ತು. ಅಷ್ಟರಲ್ಲೇ ಆಟ ಆಡಿಕೊಂಡು ಮಸ್ತ್ ಮಜಾ ಮಾಡಿ ಬಂದ್ವಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇನ್ನೂ ಯಾರಾದರೂ ಹೊಸಬ್ರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಓಕೆ ಫ್ರೆಂಡ್ಸ್, ಮತ್ತೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್.